ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮೊನ್ನೆ ತಾನೇ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಏನಂತ, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ, ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟರು. ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ನೂತನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೀಗಾಗಿ ಇನ್ನು ಮುಂದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆಯುವುದಿಲ್ಲ, ಎಲ್ಲವೂ ಕೂಡ ಅತ್ಯದ್ಭುತವಾಗುತ್ತೆ, ಜನಸಾಮಾನ್ಯರು ಆರಾಮಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸೇವೆಯನ್ನು ಪಡೆಯಬಹುದು ಅಂತ ನಿರೀಕ್ಷೆಯನ್ನ ಮಾಡ್ತಾ ಇದ್ವಿ. ಆದರೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಂದೇ ದಿನಕ್ಕೆ ಆ ಸ್ಟೇಟ್ಮೆಂಟ್ ಬರೀ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತ, ಅದು ಕಾರ್ಯರೂಪಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅನ್ನೋದನ್ನ ಬೆಂಗಳೂರಿನ ಪೊಲೀಸರು ಸಾಬೀತುಪಡಿಸಿಬಿಟ್ಟಿದ್ದಾರೆ. ಬಂಧುಗಳೇ, ಅದು ಯಾವ ರೀತಿಯಾಗಿ ಸಾಬೀತುಪಡಿಸಿದ್ದಾರೆ? ಬೆಂಗಳೂರಿನ ಪೊಲೀಸರು ಬರೀ ಬೆಂಗಳೂರಿನಲ್ಲಿ ಮಾತ್ರ ಮರ್ಯಾದೆ ತೆಗಿಬಾರ್ದು, ಅಥವಾ ಕರ್ನಾಟಕದಲ್ಲಿ ಮಾತ್ರ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನು ತೆಗಿಬಾರ್ದು, ಅಥವಾ ನಮ್ಮ ರಾಜ್ಯಕ್ಕೆ ಮಾತ್ರ ಇದು ಸೀಮಿತ ಆಗಬಾರ್ದು, ನಮ್ಮ ರಾಜ್ಯದ ಆಚೆಗೂ ಕೂಡ ಕರ್ನಾಟಕ ಪೊಲೀಸರು ಅಥವಾ ಬೆಂಗಳೂರಿನ ಪೊಲೀಸರ ಕುರಿತಾಗಿ ಚರ್ಚೆ ನಡೀಬೇಕು ಎನ್ನುವಂಥ ಕಾರಣಕ್ಕಾಗಿ ಬಹಳ ಶ್ರಮಪಟ್ಟು, ಬಹಳ ಒದ್ದಾಡಿ, ಬೆವರನ್ನ ಸುರಿಸಿ ಸೀದಾ ರಾಜಸ್ಥಾನದವರೆಗೆ ಹೋಗಿ ಬೆಂಗಳೂರು ಪೊಲೀಸರ ಮರ್ಯಾದೆಯನ್ನ ಹರಾಜು ಹಾಕಿ ಬಂದುಬಿಟ್ಟಿದ್ದಾರೆ. ಬಂಧುಗಳು, ಏನ್ ಮಾಡಿದ್ದಾರೆ ಗೊತ್ತೇ ಇವರು? ಸೀದಾ ರಾಜಸ್ಥಾನದ ಜೈಪುರಕ್ಕೆ ಹೋಗಿ ಲಂಚಕ್ಕೆ ಕೈ ಒಡ್ಡಿ ರಾಜಸ್ಥಾನದ ACB ಅಧಿಕಾರಿಗಳ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಂತವರು. ಬರೀ ಕರ್ನಾಟಕದಲ್ಲಿ ಮರ್ಯಾದೆ ತೆಗೆದು ಸಾಲದು ಅಂತ ಹೇಳಿ ಸೀದಾ ಅಲ್ಲಿಗೆ ಹೋಗಿ ಮರ್ಯಾದೆಯನ್ನು ತೆಗೆದು ಬಂದುಬಿಟ್ಟಿದ್ದಾರೆ. ಹೀಗಾದ್ರೆ ಪೊಲೀಸ್ ಇಲಾಖೆ ಮೇಲೆ ಜನ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ. ಇದಕ್ಕೆ ತುರ್ತು ಚಿಕಿತ್ಸೆ, ತುರ್ತು ಟ್ರೀಟ್ಮೆಂಟ್ನ ಅವಶ್ಯಕತೆ ಇದ್ದೇ ಇದೆ. ಬರೀ ಸಸ್ಪೆಂಡ್ ಮಾಡೋದಲ್ಲ, ಯಾವುದೋ ಒಂದು ಕಾನೂನು ಬರಬೇಕಿಲ್ಲಿ. ಇಂತಹ ಪ್ರಕರಣಗಳು ಸಿಕ್ಕಾಕೊಂಡ್ರು ಅಂದ್ರೆ ಅವ್ರನ್ನ ಸೇವೆಯಿಂದ ಕಂಪ್ಲೀಟ್ ಆಗಿ ವಜಾಗೊಳಿಸ್ಬಿಡ್ತೀವಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಏನ್ರಿ ಇದು? ಪ್ರತಿದಿನ ಇಂಥ ಸುದ್ದಿಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಒಂದಷ್ಟು ಬೆಳಕಿಗೆ ಬರುತ್ತೆ, ಬೆಳಕಿಗೆ ಬರದೇ ಇರುವಂಥವು ಬೇಕಾದಷ್ಟು ಇದ್ದಾವೆ. ನಮಗೆ ಬೇರೆ ಬೇರೆ ಕಡೆಗಳಿಂದ ಜನ ಫೋನ್ ಮಾಡ್ತಾರೆ, ಹಂಗೆ ಪೊಲೀಸರು ಎದುರಿಸ್ತಿದ್ದಾರೆ, ಹಿಂಗೆ ಪೊಲೀಸರು ಎದುರಿಸ್ತಿದ್ದಾರೆ, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅಷ್ಟು ಲಂಚ ಕೈ ಹೊಡೆದ್ರು, ಇಷ್ಟು ಲಂಚ ಕೈ ಹೊಡೆದ್ರು ಎನ್ನುವಂಥ ರೀತಿಯಲ್ಲಿ. ಕಳ್ತನ ಪ್ರಕರಣ, ಅದರಲ್ಲಿ ಪೊಲೀಸರ ಹೆಸರು. ದರೋಡೆ ಪ್ರಕರಣ, ಅಲ್ಲಿ ಪೊಲೀಸರ ಹೆಸರು. ಗಾಂಜಾ ಪ್ರಕರಣ, ಅಲ್ಲಿ ಪೊಲೀಸರ ಹೆಸರು. ಮೊನ್ನೆ ತಾನೇ ಒಂದು ಕೇಸನ್ನು ನೋಡ್ತಾ ಇದ್ವಿ. ಬೆಂಗಳೂರಿನ ಕಾಡ್ಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು 6 ವರ್ಷದ ಪುಟ್ಟ ಕಂದಮ್ಮನನ್ನ ಸ್ವಂತ ತಾಯಿ ಹಾಗೆ ಪ್ರಿಯಕರ ಸೇರ್ಕೊಂಡು ಪ್ರಾಣವನ್ನ ತೆಗೆದುಬಿಟ್ಟಿದ್ದಾರೆ. 3 ತಿಂಗಳ ಬಳಿಕ ಆ ಪ್ರಕರಣದ ರಹಸ್ಯ ಬಯಲಾಗಿದೆ. ಯಾಕೆ 3 ತಿಂಗಳು ಟೈಮ್ ತಗೊಳ್ತು ಅಂದ್ರೆ, ಅಲ್ಲಿ ಪೊಲೀಸರ ಕೈವಾಡ ಅಥವಾ ಪೊಲೀಸರು ಏನೇನು ಆಟ ಆಡ್ಬೇಕು ಎಲ್ಲವನ್ನೂ ಕೂಡ ಆಟ ಆಡ್ಬಿಟ್ಟಿದ್ರು. ಕೊನೆಗೆ ಈಗ ಮೊನ್ನೆ ತಾನೇ ಎಚ್ಚೆತ್ತುಕೊಂಡಂತ ಪೊಲೀಸ್ ಇಲಾಖೆ 3 ಪೊಲೀಸರನ್ನ ಇದೀಗ ಸಸ್ಪೆಂಡ್ ಮಾಡಿಬಿಟ್ಟಿದೆ. ಪ್ರತಿ ಪ್ರಕರಣಗಳಲ್ಲೂ ಈ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ, ಲಂಚಕ್ಕೆ ಕೈ ಒಡ್ಡೋದು, ಯಾರೋ ಕಷ್ಟಪಟ್ಟು ದುಡಿದಂತ ಬೇವರಿನ ಹಣಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಬಿಟ್ಟು ಕೈ ಚಾಚೋದು, ಹೀಗೆ ಆದ್ರೆ ಹೇಗೆ ಅಂತ ಹೇಳಿ ಜನ ಯಾಕೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು? ಹೀಗೆ ಆದ್ರೆ ಸಹಜವಾಗಿ ಜನ ಕೇಳುವಂತ ಪ್ರಶ್ನೆ. ಪದೇ ಇಂಥದ್ದು ಆಗ್ತಾನೆ ಇದ್ರೆ ಇಡೀ ಪೊಲೀಸ್ ಇಲಾಖೆ ಕೆಟ್ಟು ಹೋಗಿದೆ. ಪೊಲೀಸರೆಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ. ಪೊಲೀಸ್ ಇಲಾಖೆ ಚೆನ್ನಾಗೇ ಇದೆ. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅತ್ಯದ್ಭುತವಾಗಿರುವಂತವ್ರು ಇದ್ದಾರೆ, ಪ್ರಾಮಾಣಿಕರಿದ್ದಾರೆ. ಆದ್ರೆ ಇಂತಹ ಹುಳುಗಳು ಸೇರ್ಕೊಂಡು ಇಡೀ ಪೊಲೀಸ್ ಇಲಾಖೆ ಹೆಸರನ್ನ ಇವತ್ತು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪ್ರಾಮಾಣಿಕ ಪೊಲೀಸರಿಗೂ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು, ಅಥವಾ ಅವರನ್ನು ಜನ ಅಪನಂಬಿಕೆಯಲ್ಲಿ ನೋಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಈಗ ಈ ಪ್ರಕರಣದ ವಿಚಾರಕ್ಕೆ ಬರ್ತೀನಿ, ಕೇಳಿ. ಬಂಧುಗಳೇ, ಈ ಘಟನೆ ನಡೆದಿದ್ದು ರಾಜಸ್ಥಾನದ ಜೈಪುರದಲ್ಲಿ. ಪೊಲೀಸರ ಹೆಸರನ್ನ ಮೊದಲಿಗೆ ಗಮನಿಸಿಬಿಡೋಣ. ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಕೆ ಅನಿತಾ, ಹಾಗೆ ಹೆಡ್ ಕಾನ್ಸ್ಟೇಬಲ್ಗಳಾಗಿರುವಂಥ ಉಳುವಪ್ಪ ಹಾಗೆ ಯತೀಶ್. ಹೆಣ್ಮಕ್ಳು ಮುಂದೆ ಬರಬೇಕು, ಪ್ರತಿ ಇಲಾಖೆಗಳಲ್ಲೂ ಗುರುತಿಸ್ಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳ್ತೀವಿ. ಅದರಲ್ಲೂ ಕೂಡ ಈ ಹೆಣ್ಮಕ್ಳು ಯಾವುದಾದ್ರೂ ಇಲಾಖೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನರಿಗೊಂದು ಭರವಸೆ, ಜನರಿಗೊಂದು ನಿರೀಕ್ಷೆ, ಅಂದ್ರೆ ಒಂದು ಹೆಂಗರಳು ಅನ್ನೋದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಮ್ಮ ಕಡೆ ಕರುಣೆಯನ್ನ ತೋರಿಸಬಹುದು, ಅಥವಾ ತುಂಬಾ ಕಾಳಜಿಯಿಂದ ಕೆಲಸವನ್ನ ಮಾಡಬಹುದು ಎನ್ನುವ ರೀತಿಯಲ್ಲಿ. ಅಂದ್ರೆ ಗಂಡು ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಒಂದು ಹೆಂಗರಳು, ಆ ಕಾಳಜಿ, ಕರುಣೆ ಅಂಥದ್ದೆಲ್ಲವೂ ಕೂಡ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅದರಲ್ಲಿ ಸಿಕ್ಕಾಕೊಂಡಿದ್ದು ಯಾರು? ಮಹಿಳಾ ಪೊಲೀಸ್ ಅಧಿಕಾರಿ ಕೆ ಅನಿತಾ ಅಂತ ಹೇಳಿ ಅವರ ಹೆಸರು. ಈಗ ವಿಚಾರಕ್ಕೆ ಬರೋಣ. ಬಂಧುಗಳು, ಏನಾಗಿತ್ತು ಅಂದ್ರೆ, HL ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ASC ಲೇಔಟ್ನ ನಿವಾಸಿ ವಿರುದ್ಧ ದಾಖಲಾದಂಥ ದೂರು. ಏನು, ವರದಕ್ಷಿಣೆ ಕಿರುಕುಳ ಆರೋಪ. ನಿಜವಾಗ್ಲೂ ಕಿರುಕುಳ ಕೊಟ್ಟಿದ್ರಾ ಇಲ್ವಾ ಅದಿನ್ನಷ್ಟೇ ತನಿಖೆ ಆಗಬೇಕಾಗತ್ತೆ. ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಗೊತ್ತಲ್ಲ ನಿಮಗೆ, 2 ರೀತಿಯಲ್ಲೂ ಕೂಡ ಜಟಾಪಟಿ ನಡೀತಾ ಇರುತ್ತೆ. ಒಂದಷ್ಟು ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಒಂದಷ್ಟು ಜನ ನಿಜವಾಗ್ಲೂ ದೂರನ್ನ ಕೊಟ್ಟಿರ್ತಾರೆ. ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಇಲ್ಲಿ ಏನು ಅದಿನ್ನೂ ಕೂಡ ಹೊರಗಡೆ ಬಂದಿಲ್ಲ. ಒಟ್ಟಾರೆಯಾಗಿ ವರದಕ್ಷಿಣೆ ಕಿರುಕುಳ ದೂರು ಓರ್ವ ವ್ಯಕ್ತಿಯ ವಿರುದ್ಧ HL ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತೆ. ಆ ವ್ಯಕ್ತಿಯ ಮೂಲ ಯಾವುದು ಅಂದ್ರೆ ರಾಜಸ್ಥಾನದ ಜೈಪುರ. ಆ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗ್ತಿದ್ದ ಹಾಗೆ ಆ ವ್ಯಕ್ತಿ ಸೀದಾ ತಮ್ಮ ಹುಟ್ಟೂರಾಗಿರುವಂತಹ ರಾಜಸ್ಥಾನದ ಜೈಪುರಕ್ಕೆ ಹೋಗಿದ್ದಾರೆ.
ನಮ್ಮ ಬೆಂಗಳೂರಿನ ಪೊಲೀಸರು ದೂರು ದಾಖಲಾಗ್ತಾ ಇದ್ದ ಹಾಗೆ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿದ್ದಾರೆ. ತುಂಬಾ ಪ್ರಕರಣಗಳಲ್ಲಿ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಪೊಲೀಸರು ಆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಈ ಪ್ರಕರಣದಲ್ಲಿ ಪಾಪ ಆಕ್ಟಿವ್ ಆಗಿದ್ದಾರೆ. ಬಹಳ ಶ್ರಮವನ್ನ ಹಾಕಿ ಬೆವರನ್ನ ಸುರಿಸಿ ಕರ್ನಾಟಕದಿಂದ ಸೀದಾ ರಾಜಸ್ಥಾನದ ಜೈಪುರಕ್ಕೆ ಹೋಗಿದ್ದಾರೆ ಪೊಲೀಸರು. ಅದಕ್ಕೆ ನಾವಿಲ್ಲಿ ಪ್ರಶಂಸೆಯನ್ನ ವ್ಯಕ್ತಪಡಿಸಲೇಬೇಕು. ಯಾಕೆ ಹೋದ್ರು ಅಂತ ಈಗ ಗೊತ್ತಾಗ್ತಾ ಇದೆ ಬಿಡಿ. ಒಟ್ಟಾರೆಯಾಗಿ ಅಲ್ಲಿಗೆ ಹೋದ್ರು, ರಾಜಸ್ಥಾನದ ಜೈಪುರಕ್ಕೆ ಹೋದ್ರು. ಜೈಪುರಕ್ಕೆ ಹೋದ ಬಳಿಕ ಯಾವ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗಿತ್ತೋ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚುವಲ್ಲೂ ಯಶಸ್ವಿಯಾಗಿದ್ದಾರೆ. ಆ ವ್ಯಕ್ತಿಯ ಕುಟುಂಬದವರನ್ನು ಕೂಡ ಭೇಟಿಯಾಗುವಲ್ಲಿ ಯಶಸ್ವಿ ಆಗಿದ್ದಾರೆ. ಯಶಸ್ವಿ ಆದ ಬಳಿಕ ನಾವೆಲ್ಲರೂ ಏನಂದ್ಕೊಳ್ತೀವಿ ಹೇಳಿ, ಆ ಜೈಪುರದ ವ್ಯಕ್ತಿಯನ್ನ ದರದರನೆ ಬೆಂಗಳೂರಿಗೆ ಎಳೆದು ತಂದರು, ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿ ಆದರು ಅಂತ ಅನ್ಕೊಳ್ತೀವಲ್ಲ. ಇಲ್ಲ, ಹಾಗಾಗ್ಲಿಲ್ಲ. ಯಾಕೆ ಹೋದ್ರು ಅಷ್ಟೆಲ್ಲ ಶ್ರಮ ಪಟ್ಟು ಅಂತ ಈಗ ಅರ್ಥ ಆಗ್ತಾ ಇದೆ. ಅಲ್ಲಿವರೆಗೆ ಹೋಗಿ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಮೂವರು ಪೊಲೀಸರು ಡೀಲ್ ಮಾತನಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ನಿಮ್ಮನ್ನ ಈ ವರದಕ್ಷಿಣೆ ಕಿರುಕುಳ ಪ್ರಕರಣದಿಂದ ಬಚಾವ್ ಮಾಡಬೇಕು, ನಿಮಗೆ ಸಹಾಯವನ್ನ ಮಾಡಬೇಕು, ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗಬೇಕು ಅಂತಾದ್ರೆ 2 ಲಕ್ಷ ರೂಪಾಯಿ ಹಣವನ್ನ ನಮಗೆ ಕೊಡಿ ಅಂತ ಹೇಳಿ ಕೇಳೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಎಂಥ ದುರಂತ ಇದು, ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ 2 ವಿಚಾರವನ್ನ ಗಮನಿಸಬೇಕು ಬಂಧುಗಳೇ. ಒಂದು ಏನು, ಲಂಚವನ್ನ ಕೇಳಿದ್ದು ಒಂದು ವಿಚಾರವಾ, ಮತ್ತೊಂದು ನಿಜವಾಗ್ಲೂ ಏನಾದ್ರೂ ವರದಕ್ಷಿಣೆ ಕಿರುಕುಳ ಹೌದು ಅಂತಾದ್ರೆ ಆ ಮಹಿಳೆಗೆ ಮಾಡಿದಂಥ ಅನ್ಯಾಯ ಅಲ್ವಾ ಇದು? ಆ ಮಹಿಳೆಗೆ ಮಾಡಿದಂಥ ಮೋಸ ಅಲ್ವಾ ಇದು? ಆ ಮಹಿಳೆಗೆ ನಿಜವಾಗ್ಲೂ ಅನ್ಯಾಯ ಆಗಿದ್ದು ಹೌದು ಅಂತ ಆದಂಥ ಸಂದರ್ಭದಲ್ಲಿ, ಅಥವಾ ನಿಜವಾಗ್ಲೂ ವರದಕ್ಷಿಣೆ ಕಿರುಕುಳವನ್ನು ಅನುಭವಿಸ್ತಾ ಇದ್ರು ಅಂತ ಸಂದರ್ಭದಲ್ಲಿ, ಹಾಗಾದ್ರೆ ಎಷ್ಟೆಷ್ಟು ಪ್ರಕರಣಗಳಲ್ಲಿ ಇವರೆಲ್ಲರೂ ಕೂಡ ಆಟ ಆಡ್ಬಿಟ್ಟಿದಾರ್ರಿ. ಇಂತಹ ಪೊಲೀಸರಿಂದಲೇ ಇವತ್ತು ಭೇದಿಸಲಾಗದ ಹಳೆಯ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಪ್ರಕರಣಗಳು ಅಂತ ನಿಮ್ಗೆ ನೆನಪಾಗಿರುತ್ತೆ ಅನ್ಸುತ್ತೆ. 12 ವರ್ಷ 13 ವರ್ಷದ ಪ್ರಕರಣ, ಅವತ್ತಿ ಯಾರೋ ಮಾಡಿದಂಥ ಎಡವಟ್ಟಿನಿಂದಾಗಿ, ಅವತ್ತು ಯಾರೋ ಎಂಜಲು ಕಾಸಿಗೆ ಬಾಯುವನ್ನ ಒಡ್ಡಿದಂಥ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಚರ್ಚೆ ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಇಲ್ಲೂ ಕೂಡ ಅಷ್ಟೇ, ಹಂಗೆ ಏನು ಬೇಡಿಕೆಯನ್ನು ಇಟ್ಬಿಟ್ಟಿದ್ದಾರೆ, 2 ಲಕ್ಷ ರೂಪಾಯಿ ನಿಮಗೆ ಕೊಡಬೇಕು ಎನ್ನುವಂಥ ರೀತಿಯಲ್ಲಿ. ಆಗ ರಾಜಸ್ಥಾನದ ಜೈಪುರದ ವ್ಯಕ್ತಿ ಏನು ಮಾಡಿದ್ದಾರೆ, ಈ ಪೊಲೀಸರು ಪದೇ ಪದೇ ಆತನಿಗೆ ಟಾರ್ಚರ್ ಕೊಡ್ತಿದ್ದ ಕಾರಣಕ್ಕಾಗಿ ದುಡ್ಡು ಕೊಡು ಅಂತ ಹೇಳಿ ಭಿಕ್ಷೆ ಬೇಡ್ತಿದ್ದ ಕಾರಣಕ್ಕಾಗಿ ಆ ವ್ಯಕ್ತಿ ಏನು ಮಾಡಿದ್ದಾರೆ, ಸೀದಾ ರಾಜಸ್ಥಾನದ ಜೈಪುರದ ACB ಕಚೇರಿಗೆ ಹೋಗಿ ಒಂದು ದೂರನ್ನು ಕೊಟ್ಟಿದ್ದಾರೆ. ನೋಡಿ ಸ್ವಾಮಿ, ಬೆಂಗಳೂರಿನಿಂದ ಈಗ ಪೊಲೀಸರು ಬಂದಿದ್ದಾರೆ ನನ್ನನ್ನು ಹುಡ್ಕೊಂಡು, ಇಲ್ಲಿಗೆ ಬಂದು 2 ಲಕ್ಷ ರೂಪಾಯಿ ಲಂಚವನ್ನ ಕೇಳ್ತಿದ್ದಾರೆ ಅಂತ ಹೇಳಿ. ಆಗ ACB ಅಧಿಕಾರಿಗಳು ಏನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನೀಟಾದಂಥ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಫೋನ್ ರೆಕಾರ್ಡ್ಸು ಅಥವಾ ಇನ್ನೇನೇನಿದೆ ಎಲ್ಲವನ್ನೂ ಕೂಡ ಕಲೆ ಹಾಕ್ತಾರೆ. ಕಲೆ ಹಾಕಿ ನೀಟಾಗಿ ಒಂದು ಟ್ರಾಪ್ಗೆ ಪ್ಲಾನ್ ಮಾಡ್ತಾರೆ. ಆ ಪ್ರಕಾರವಾಗಿ ಪೊಲೀಸರು ಏನ್ ಮಾಡಿದ್ದಾರೆ, ಲಂಚವನ್ನ ಪಡೆಯುವಂತ ಖುಷಿಯಿಂದ ಫುಲ್ ಒಳ್ಳೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ರಾಜಸ್ಥಾನದ ಜೈಪುರದ ಒಂದು ಗಂಗೋರ್ ಎನ್ನುವಂತ ಒಂದು ಪ್ರತಿಷ್ಠಿತ ಹೋಟೆಲ್ಗೆ ಬಂದಿರ್ತಾರೆ. ಹೋಟೆಲ್ಗೆ ಬಂದಾಗ ಇವರು ಟ್ರ್ಯಾಪ್ ನೀಟಾಗಿ ಪ್ಲಾನ್ ಮಾಡಿದ್ರಲ್ಲ, 40,000 ರೂಪಾಯಿ ತೆಗೆದುಕೊಂಡು ಬಂದು ಲಂಚವನ್ನ ಕೊಡುವ ಸಂದರ್ಭದಲ್ಲಿ ACB ಅಧಿಕಾರಿಗಳ ಬಲೆಗೆ ಆ ಪೊಲೀಸರು ಬಿದ್ದಿದ್ದಾರೆ. ACB ಅಧಿಕಾರಿಗಳು ಆ ಮೂವರನ್ನೂ ಕೂಡ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಮೊದಲಿಗೆ ಲಂಚ ತೆಗೆದುಕೊಳ್ಳೋಕೆ ಬಂದಿದ್ದು ಹೆಡ್ ಕಾನ್ಸ್ಟೇಬಲ್ ಅಂತೆ. ಹೆಡ್ ಕಾನ್ಸ್ಟೇಬಲ್ ಇನ್ನಿಬ್ಬರ ಹೆಸರನ್ನು ಕೂಡ ಬಾಯ್ಬಿಟ್ಟ. ಹೀಗಾಗಿ ಮೂವರನ್ನು ಕೂಡ ACB ಅಧಿಕಾರಿಗಳು ಇದೀಗ ಬಂಧಿಸಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗೆ ಇದೀಗ ಒಳಪಡಿಸಿದ್ದಾರೆ. ಈಗ ಬೆಂಗಳೂರಿನ ಪೊಲೀಸರು ಹೇಳ್ತಾ ಇದ್ದಾರೆ, ನಾವು ಆಂತರಿಕ ತನಿಖೆಯನ್ನ ಮಾಡ್ತೀವಿ, ಆಂತರಿಕವಾಗಿ ಒಂದು ತನಿಖೆಯನ್ನು ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎನ್ನುವಂತ ರೀತಿಯಲ್ಲಿ. ಅಬ್ಬಬ್ಬಾ ಅಂದ್ರೆ ಏನು ಮಾಡ್ತಾರೆ, ಒಂದಷ್ಟು ದಿನಗಳ ಕಾಲ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. 6 ತಿಂಗಳು ಮನೆಯಲ್ಲಿ ಕೂತಂತ ಆ ಪೊಲೀಸರು ಮತ್ತೊಮ್ಮೆ ಅದೇ ಇಲಾಖೆಗೆ ಬರ್ತಾರೆ, ಮತ್ತೊಮ್ಮೆ ಅದೇ ಸ್ಟೇಷನ್ಗೆ ಬರ್ತಾರೆ. ಮೊದಲೇ ದುಡ್ಡಿನ ರುಚಿ ಸಿಕ್ಕಿರುತ್ತಲ್ಲ, ಒಂದು ಬಾರಿ ಕಾನೂನಿನ ಪ್ರಕ್ರಿಯೆಗಳನ್ನ ಫೇಸ್ ಮಾಡಿ ಅನುಭವ ಆಗಿರುತ್ತಲ್ಲ, ಆ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಈ ಕಲಿಕೆ ಯಾವಾಗಲೂ ಅನುಭವದ ಮೂಲಕ ಬರುತ್ತಂತೆ. ಈ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋದಂಗೂ ಕಲಿಕೆ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಇವರಿಗೂ ಕೂಡ ಈ ಅನುಭವ ಆಗಿರುತ್ತಲ್ಲ, ಮುಂದೆ ಇನ್ನು ಲಂಚವನ್ನ ತೆಗೆದುಕೊಳ್ಳುವಂತ ಇದು ಜಾಸ್ತಿ ಆಗೋಕೆ ಶುರುವಾಗ್ಬಿಡುತ್ತೆ. ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಂತವ್ರು. ಎಂಥ ದರಿದ್ರಗಳ್ರಿ ಇವರು. ನಮ್ಮಲ್ಲಿ ಇವತ್ತು ಎಷ್ಟೋ ಯುವಕರು ಕಾಕಿ ಬಟ್ಟೆಯನ್ನು ತೊಡಬೇಕು ಅಂತ ಕನಸು ಕಾಣ್ತಿದ್ದಾರೆ. ಇವತ್ತು ಒಂದು ಸತ್ಯ ಕಾಕಿ ಬಟ್ಟೆ ತೊಟ್ಟರೆ ಸಾಕಪ್ಪ, ನಾವು ಸಮಾಜದ ಸೇವೆಯನ್ನ ಮಾಡ್ತೀವಿ, ಅತ್ಯದ್ಭುತವಾದ ಕೆಲಸವನ್ನ ಮಾಡ್ತೀವಿ ಎನ್ನುವಂಥ ರೀತಿಯಲ್ಲಿ. ಆದರೆ ಇದರ ನಡುವೆ ಇಂಥವರೆಲ್ಲರೂ ಕೂಡ ಕಾಕಿ ಬಟ್ಟೆಯನ್ನು ಧರಿಸಿ, ಪವಿತ್ರವಾದಂಥ ಕಾಕಿ ಬಟ್ಟೆಯನ್ನು ಧರಿಸಿ ಭಿಕ್ಷೆ ಬೇಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ದರಿದ್ರದವರು ಇವರೆಲ್ಲರೂ ಕೂಡ. ಇದಕ್ಕೆ ಮೊದಲು ಆಗಬೇಕಾಗಿದ್ದು ಏನು ಗೊತ್ತಾ, ಮೊದಲು ಇಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ಎಲ್ಲಿ ಅಂದರೆ, ಮೊದಲು ನಮ್ಮ ರಾಜಕಾರಣಿಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಏನಾಗಬಿಟ್ಟಿದೆ ಅಂದ್ರೆ, ರಾಜಕಾರಣಿಗಳು ಅಥವಾ ಹಿರಿಯ ಅಧಿಕಾರಿಗಳ ವಿಚಾರದಲ್ಲಿ ಈ ವರ್ಗಾವಣೆಗೂ ಲಂಚವನ್ನ ಕೊಡಬೇಕು, ಅಥವಾ ಇಂಥದ್ದೇ ಸ್ಟೇಷನ್ಗೆ ಹೋಗಬೇಕು ಅಂದಾಗಲೂ ಕೂಡ ಅಲ್ಲಿ ಲಂಚವನ್ನ ಕೊಡಬೇಕು, ಅಥವಾ ಅವರು ಪೊಲೀಸ್ ಇಲಾಖೆಯ ಒಳಗಡೆ ಬರಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಲಂಚವನ್ನೇ ಕೊಟ್ಟು ಬರಬೇಕು. ಹೀಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಲಂಚ 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 ಅಂತ ಲಂಚವನ್ನೇ ಕೊಟ್ಟು ಬಂದಂಥವ್ರು ಏನು ಮಾಡ್ತಾರೆ, ಇಲ್ಲಿ ದುಡಿಮೆಗೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇವತ್ತು ಹಿಂಗಾಗಬಿಟ್ಟಿದೆ ಅಂದ್ರೆ, ಪೊಲೀಸ್ ಇಲಾಖೆಯಲ್ಲಿ 20 ಲಕ್ಷ 30 ಲಕ್ಷ ಲಂಚ ಕೇಳಿದಾಗ ಆರಾಮಾಗಿ ಕೊಟ್ಟು ಹೋಗ್ಬಿಡ್ತಾರೆ. ಯಾಕೆ ಹೇಳಿ, 30 ಲಕ್ಷ ಲಂಚ ಕೊಟ್ಟರೆ ಅಲ್ಲಿ ಹೋಗಿ ಕೋಟಿ ದುಡಿಮೆ ಮಾಡ್ಬೋದಲ್ಲ, ಅದು ದುಡಿಮೆಗಿರುವಂತ ಇದು ಅನ್ನೋ ತರ ಆಗಿಬಿಟ್ಟಿದೆ ಇವರೆಲ್ರಿಗೂ ಕೂಡ.
ಹೀಗಾಗಿ ಕೇಳದಷ್ಟು ಲಂಚವನ್ನ ಕೊಟ್ಟು ಆರಾಮಾಗಿ ಹೋಗಿ ಪೊಲೀಸ್ ಇಲಾಖೆ ಒಳಗಡೆ ಸೇರ್ಕೊಂಡು ಅಲ್ಲಿ ಜನರ ರಕ್ತ ಹೇರೋದು, ಜನರಿಗೆ ಪ್ರತಿನಿತ್ಯ ಕಣ್ಣೀರು ಹಾಕ್ಸೋದು, ಇಂಥದ್ದೇ ಮಾಡ್ಕೊಂಡು ಆರಾಮಾಗಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಮೊದಲು ಬ್ರೇಕ್ ಬೀಳಬೇಕಾಗಿದ್ದು ಈ ಪೊಲೀಸ್ ಇಲಾಖೆ ಒಳಗಡೆ ಬರುವಾಗ ಲಂಚ ಕೊಡ್ತಾರಲ್ಲ ಅಥವಾ ವರ್ಗಾವಣೆಗೆ ಲಂಚವನ್ನ ಕೊಡ್ತಾರಲ್ಲ, ಅದಕ್ಕೆ ಬ್ರೇಕ್ ಬೀಳಬೇಕು. ಅದಾದ ಬಳಿಕ ಮುಂದೆ ಆಗಬೇಕಾದಂತು. ಜೊತೆಗೆ ಇಂತಹ ಪ್ರಕರಣಗಳು ಸಿಕ್ಕಾಕೊಂಡಾಗ ಸೂಕ್ತ ಸಾಕ್ಷ್ಯಾಧಾರಗಳು ಲಭ್ಯ ಆದಂತ ಸಂದರ್ಭದಲ್ಲಿ ಬರೀ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ. ಮೊನ್ನೆ ತಾನೇ ಒಂದು ಗಮನಿಸ್ತಾ ಇದ್ದೆ, ಹಿರಿಯ ಪೊಲೀಸ್ ಅಧಿಕಾರಿಯೊಬ್ರು ಈ ಸ್ಟೇಷನ್ನ ಒಳಗಡೆಯೇ ರನ್ಯಾ ರಾವ್ ಅವರ ಅಪ್ಪ ಯಾರು ಅಂತ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ, ಸ್ಟೇಷನ್ನ ಒಳಗಡೆಯೇ ಮಾಡಬಾರದಂಥದ್ದೆಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ರು ಓರ್ವ ಮಹಿಳೆಯ ಜೊತೆಗೆ. ವಿಡಿಯೋ ರಿಲೀಸ್ ಆಗಿತ್ತು, ಎಲ್ಲವೂ ಕೂಡ ಆಗಿತ್ತು. ಈಗ ಮೊನ್ನೆ ಅವರನ್ನ ಪೊಲೀಸ್ ಇಲಾಖೆಗೆ ಮತ್ತೆ ಸೇರ್ಪಡೆಯನ್ನ ಮಾಡಿಕೊಳ್ಳಲಾಗಿದೆ. ಹೀಗೆ ಮಾಡಿದ್ರೆ ಹೆಂಗ್ ಬುದ್ಧಿ ಕಲಿತಾರೆ ಇವರೆಲ್ಲರೂ ಕೂಡ? ಮೊದಲು ಮಾಡಬೇಕಾದಂಥ ಕೆಲಸ ಅಂದ್ರೆ ಇವರೆಲ್ಲರೂ ಕೂಡ ಸೇರಿ ಒಂದು ಸರಿಯಾದಂಥ ಕಾನೂನನ್ನು ಜಾರಿಗೆ ತರಬೇಕಿದ್ರಲ್ಲಿ. ಬರೀ ಸಸ್ಪೆಂಡ್ ಮಾಡೋದಲ್ಲ, ಈ ರೀತಿಯಾಗಿ ಸಿಕ್ಕಾಕೊಂಡ್ರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ, ಅಂದ್ರೆ ಪೊಲೀಸ್ ಇಲಾಖೆಯಿಂದನೇ ಹೊರಗಡೆ ಹಾಕ್ತೀವಿ ಎನ್ನುವಂಥ ರೀತಿಯಲ್ಲಿ ಆಗ್ಲಾದ್ರೂ ಸ್ವಲ್ಪ ಕಂಟ್ರೋಲ್ ಆಗ್ಬಹುದು. ಅಲ್ಲಿವರೆಗೂ ಕಂಟ್ರೋಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಹೇಳ್ತಿರುವಂಥ ವಿಚಾರಗಳಿದ್ದಾವಲ್ಲ 0.000001 ಅಷ್ಟೇ, ಇದನ್ನು ಮೀರಿದ್ದು ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಇವತ್ತು ಒಂದಷ್ಟು ಸ್ಟೇಷನ್ಗಳಿಗೆ ಹೋಗಿ ಭೇಟಿ ಕೊಟ್ಟರೆ ಇವತ್ತು ಸ್ಟೇಷನ್ಗಳಲ್ಲಿ ಅದೇ ಆಗ್ತಿರುತ್ತೆ. ಯಾವುದಾದ್ರು ಸಿವಿಲ್ ಕೇಸ್ಗಳಲ್ಲೂ ಮೂಗು ತೋರಿಸೋದು, ಈ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಪೊಲೀಸರು ನಡೆಸೋದು, ಅಥವಾ ಕಂಡ ಕಡೆಗಳಲ್ಲಿ ದುಡ್ಡಿಗೋಸ್ಕರ ನಾಲ್ಗೆಯನ್ನು ಚಾಚೋದು, ಇಂಥದ್ದು ನಡೀತಾನೆ ಇದೆ. ಯಾವಾಗ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಮುಂದುಗಡೆ ನಿಮ್ಗೆ ಏನಿಸ್ತಾನೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವು ಯಾರಾದರೂ ಪೊಲೀಸರಿಂದ ದೌರ್ಜನ್ಯವನ್ನು ಅನುಭವಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡ್ತಾ ಹೋಗಿ, ಒಂದಷ್ಟು ಜನಕ್ಕೆ ಗೊತ್ತಾಗಲಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.